ಹಾಯ್ ಎಲ್ಲೋ ನಮಸ್ಕಾರ. ಇವತ್ತು ಹಾಗಲಕಾಯಿ ಗೊಜ್ಜು ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಸ್ವಲ್ಪ ಬ್ಯಾಡಗೆ ಮೆಣಸಿನ್ಕಾಯಿ, ಒಂದೆರಡು ಸ್ಪೂನ್ ಧನಿಯಾ, ಒಂದೇ ಒಂಚೂರು ಎಣ್ಣೆ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಖಾರಕ್ಕೆ ತಕ್ಕಾಗೆ ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋದು. ನಂತರ ಕೊಬ್ಬರಿ ಸೇರಿಸ್ಕೊತಾ ಇದ್ದೀನಿ. ಇದು ಹಸಿದಾದರೂ ಪರವಾಗಿಲ್ಲ, ನಡೆಯುತ್ತೆ. ಸ್ಟವ್ ಆಫ್ ಮಾಡಿಕೊಂಡು 1 ಸ್ಪೂನ್ ಜೀರಿಗೆ ಸೇರಿಸ್ಕೊಂಡು ಆ ಬಿಸಿ ಕಾವಲ್ಲೇ ಹುರ್ಕೊತಾ ಇದ್ದೀನಿ. ಈಗ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕಿ ಸಿಡಿಸಿದ ನಂತರ ಸಣ್ಣಗೆ ಹೆಚ್ಚಿಟ್ಕೊಂಡಂಥ ಈರುಳ್ಳಿ, ಸ್ವಲ್ಪ ಜಜ್ಜಿದ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋದು. ಆ ನಂತರ ಸಣ್ಣಗೆ ಹಚ್ಚಿಟ್ಕೊಂಡಂಥ ಹಾಗಲಕಾಯಿ ಸೇರಿಸ್ಕೊತಾ ಇದ್ದೀನಿ. ಇದು ಅಗಲವಾಗಾದ್ರೂ ಮಾಡ್ಕೋಬೋದು ಅಥವಾ ಈ ಥರನಾದರೂ ಮಾಡ್ಕೋಬೋದು. ಹೇಗೆ ಮಾಡಿದ್ರೂ ಸಣ್ಣಗಿರಲಿ, ಯಾಕಂದರೆ ಹಾಗಲಕಾಯಿ ಹುರಿದು ಬೇಯೋದಕ್ಕೆ ಈಸಿ ಆಗಲಿ ಅಂತ. ಇದು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಅದು ಉರಿತಾ ಇದ್ದಂಗೆ ಈ ಕಡೆ ಹುರಿದಿಟ್ಕೊಂಡಂಥ ಮಸಾಲೆ ಪದಾರ್ಥಗಳನ್ನ ಸೇರಿಸ್ಕೊಂಡು ಕೊತ್ತಂಬರಿ, ಪುದೀನ ಹಾಗೆ ಮೊದಲೇ ನೆನೆಸಿಟ್ಕೊಂಡಂಥ ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊತಾ ಇದ್ದೀನಿ. ಈ ಕಡೆ ಸ್ವಲ್ಪ ಬಾಡಿದೆ. ಆನಂತರ ಉಪ್ಪು ಮತ್ತು ಅರಿಶಿನ ಸೇರಿಸ್ಕೊಂಡು ಚೆನ್ನಾಗಿ ಈಗಲೇ ಒಗ್ಗರಣೆಯಲ್ಲೇ ಚೆನ್ನಾಗಿ ಬೇಯಬೇಕು. ಆ ನಂತರ ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ. ಟೊಮೊಟೊ ಮತ್ತು ಹಾಗಲಕಾಯಿ ಎರಡು ಚೆನ್ನಾಗಿ ಈ ಹಂತದಲ್ಲೇ ಬೇಯಬೇಕು. ಆ ನಂತರ ರುಬ್ಬಿಟ್ಕೊಂಡಂಥ ಮಸಾಲೆ, ಗೊಜ್ಜು ಬೇಯಲಿಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋದು. ಈಗ ಉಪ್ಪು ಚೆಕ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಬೆಲ್ಲ ಸೇರಿಸ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲು. ಮಕ್ಕಳು ತಿನ್ನಬೇಕಂದ್ರೆ ಬೆಲ್ಲ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇದಾದ ನಂತರ ತಳ ಹಿಡಿದಂಗೆ ಮುಚ್ಚಳ ಮುಚ್ಕೊಂಡು ಆಗಾಗ ತೆಗ್ದು ತಿರುಗಿಸಿ ಬೇಯಿಸ್ಬೇಕಾಗತ್ತೆ. ಇಲ್ಲ ಅಂದರೆ ಗೊಜ್ಜಿನ ರಸ ಎಲ್ಲ ಕಡೆ ಸಿಡಿಯೋಕ್ಕೆ ಶುರು ಮಾಡಿಬಿಡುತ್ತೆ. ಈಗ ಮಾಡ್ತಿರೋದು ದಿಢೀರ್ ದೋಸೆನೇ ಆದರೂ ಅಕ್ಕಿನ ಒಂದು 5ರಿಂದ 6 ಗಂಟೆಗಳ ಕಾಲ ನೆನೆಸ್ಕೋಬೇಕಾಗುತ್ತೆ. ಅಕ್ಕಿ ಜೊತೆ ಉದ್ದಿನಬೇಳೆ ಹಾಗೂ ಸ್ವಲ್ಪ ಮೆಂತ್ಯನೂ ಸೇರಿಸ್ಕೊಂಡು ಚೆನ್ನಾಗಿ ನೆನೆಸಿದ್ದೀನಿ. ಹುಳಿ ಬರೆಸಿ ದೋಸೆ ಮಾಡಿ ತಿಂದಾಗ ಕೆಲವೊಮ್ಮೆ ಗ್ಯಾಸ್ಟ್ರಿಕ್ ಥರ, ಎದೆ ಉರಿ ಥರ ಆಗುತ್ತೆ. ಈ ಥರ ಮಾಡೋದ್ರಿಂದ ಆ ಸಮಸ್ಯೆ ಬರೋದಿಲ್ಲ. ಸ್ವಲ್ಪನೇ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕಾಗತ್ತೆ. ಇದೇ ಥರ ಎಲ್ಲ ಅಕ್ಕಿನೂ ರುಬ್ಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಕಲಸಿಟ್ಕೊತಾ ಇದ್ದೀನಿ. ತುಂಬ ತೆಳುವೇನೂ ಆಗೋದು ಬೇಡ. ದೋಸೆ ಚೆನ್ನಾಗೇ ಬರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಆದರೆ ಲಂಚ್ ಬಾಕ್ಸಿಗೆ ಕೊಡುವಾಗ ಸ್ವಲ್ಪ ನಾರಾಗುತ್ತೆ. ಅದಕ್ಕೆ ಸ್ವಲ್ಪ ತುರಿದಿರೋ ಈರುಳ್ಳಿ, ಸೌತೆಕಾಯಿ, ಕ್ಯಾರೆಟು ಎಲ್ಲವನ್ನು ಮೇಲೆ ಹಾಕಿ ಸ್ವಲ್ಪ ಸೆಟ್ ದೋಸೆ ಥರ ಹಾಕ್ಕೊಟ್ರೆ ಆವಾಗಲೂ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಮಸಾಲೆ ದೋಸೆ ಥರ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆ ಹಾಗಲಕಾಯಿ ಗೊಜ್ಜು ಪರ್ಫೆಕ್ಟ್ ಆಗುತ್ತೆ. ದೋಸೆ ಜೊತೆ ಹೊಂದಲ್ಲ ಅನ್ನೋರಿಗೆ ಇದು ಸೂಪರ್.